ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಮಾರ್ಚ್ ಏಪ್ರಿಲ್ 2025 ಪರೀಕ್ಷೆ 1 ಅಂದರೆ ಮ್ಯಾಥ್ಸ್ ವಿಷಯ ಇವತ್ತು ಬರ್ತಿರ್ತಕ್ಕಂಥ ಇದ್ರ ಬಗ್ಗೆ ಕೀ ಆನ್ಸರ್ಸ್ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಆನ್ಸರ್ಸ್ ಕರೆಕ್ಟ್ ಆಗಿದ್ದಾವೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಇಲ್ಲಿ ನೋಡಿ ಡೇಟ್ ನಿಮಗೆ ಸಮೇತ ಹೇಳ್ತಾ ಇದ್ದೀನಿ, 24/3/2025 ಅಲ್ಲಿ ಇರ್ತಕ್ಕಂಥದ್ದು. ಫಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಅಂದರೆ LCM ಆಫ್ 2 and 3, LCM ಆಫ್ 2 and 3 ಅಂತ ಹೇಳ್ತಿದ್ದಾರೆ. 2 and 3 ವಾಟ್ ಇಸ್ ದ LCM ಆಫ್ 2 and 3 ಅಂತ ಹೇಳಿದ್ದಾರೆ. LCM ಏನಾಗುತ್ತೆ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡೋಣ, ದಟ್ ಈಸ್ 6 ಇಸ್ ದ ಆನ್ಸರ್. ನೆಕ್ಸ್ಟ್, ಇಫ್ ಎ ಲೈನ್ ರೆಪ್ರೆಸೆಂಟ್ಸ್ ಬೈ ದ ಇಕ್ವೇಶನ್ a1x plus b1y plus c1 is equal to 0 and a2x plus b2y plus c2 is equal to 0 are coincident, then the correct relation, then they are equal, yellow equal. Option A is the right answer. Next, the quadratic equation in the following is anta kelide. Quadratic equation in the following is andre D is the right answer. Next question nona. In the following the shapes which are always similar are similar ಅಂತ ಇದ್ದಾರೆ. ಯಾವುದು ಸಿಮಿಲರ್ ಆಗಿರ್ತದೆ ಅಂದರೆ any two equilateral triangles ಅದೇನಾಗಿರುತ್ತೆ, ಆಲ್ವೇಸ್ ಸಿಮಿಲರ್ ಆಗಿರ್ತದೆ equilateral triangles. ನೆಕ್ಸ್ಟ್, ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಆಫ್ ರೇಡಿಯಸ್ 6 cm ಅಂತ ಹೇಳಿದ್ದಾರೆ. 6 cm ವಾಲ್ಯೂಮ್ ಕೇಳಿದ್ದಾರೆ. ವಾಲ್ಯೂಮ್ 4/3 ಹೆಮಿಸ್ಪಿಯರ್, ನಾಟ್ ಇಟ್ ಈಸ್ ಸ್ಪಿಯರ್ ಅಂತ ಕೇಳಿದ್ರೆ 4/3 pi r³ ನೆಕ್ಸ್ಟ್ ಕ್ವಶನ್, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P of x, y ಫ್ರಮ್ ದ ಹಾರಿಸನ್ ಅಂತ ಕೇಳಿದರೆ, ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಕಾಮನ್ ಡಿಫರೆನ್ಸ್ ಆಫ್ ದ ಫಾಲೋಯಿಂಗ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿ ದಟ್ ಈಸ್ -2 ಇಸ್ ದ ರೈಟ್ ಆನ್ಸರ್. -2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇನ್ ದಿಸ್ ಫಿಗರ್ ನೋಡಿ, ಈ ಫಿಗರಲ್ಲಿ ಕೊಟ್ಟಿದ್ದಾರೆ ದ ಆ್ಯಂಗಲ್ ಆಫ್ ಮೆಜರ್ ಥೀಟಾ ಅಂತ ಕೇಳಿದ್ದೇವೆ. ಥೀಟಾ ಎಷ್ಟು ಡಿಗ್ರಿ ಆಗ್ಬೋದು ಅಂತ ಕೇಳಿದ್ರೆ, ದಟ್ ಈಸ್ 80 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ಸೆಕೆಂಡ್ ಮೈನ್ ನೋಡ್ತಗೊಂಡು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ. ಇಲ್ಲಿ 8 ಕ್ವಶನ್ಸ್ ಇರ್ತಕ್ಕಂಥದ್ದು. ದ ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್, ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಇಸ್ 1. ಹೌದಾ, 1 ಇಸ್ ದ ರೈಟ್ ಆನ್ಸರ್. Write the formula to find the total surface area of the cube of edge a square ಅಂತ ಇದೆ, that is equal to 6a square. 6a square is the right answer. 6a square is the right answer. Next ನೋಡಿ, ಮಾಡೆಲ್ ಕ್ಲಾಸ್ ಅಂತ ಕೇಳಿದರೆ, ಮಾಡೆಲ್ ಕ್ಲಾಸ್ ಇನ್ ದ ಗಿವನ್ ಫ್ರೀಕ್ವೆನ್ಸಿ, ಮಾಡೆಲ್ ಕ್ಲಾಸ್ ಯಾವುದು ಅಂತ ಕೇಳಿದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ ಅದನ್ನು ತೊಗೊಳ್ಬೇಕು, ದಟ್ ಈಸ್ 3 - 5 ಇಸ್ ದ ಮಾಡೆಲ್ ಕ್ಲಾಸ್. ನೆಕ್ಸ್ಟ್, write the probability of an impossible event equals 0. Next, how many solutions do the pair of linear equations, how many solutions ಅಂತ ಕೇಳಿದರೆ, ಇಲ್ಲಿ a1/a2, a1/a2 equals 2/3 ಆಗುತ್ತೆ. ಅದೇ ಥರ b1/b2 is equal to 3/2 ಆಗುತ್ತೆ. that is they are not equal. A are not equal means it is intersecting lines, it will have only one solution ಅಥವಾ ಯೂನಿಕ್ ಸೊಲ್ಯೂಷನ್ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ನೋಡ್ತಗೋಣ. ರೈಟ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y is equal to p of x ಇನ್ ದ ಗಿವನ್ ಗ್ರಾಫ್ ಅಂತ ಹೇಳಿದ್ರೆ, ಈ ಗ್ರಾಫಲ್ಲಿ ಝೀರೋಸ್ ಆಫ್ ಪಾಲಿನಾಮಿಯಲ್ ನೋಡಿ, ಇಲ್ಲಿ ಒಂದಿದೆ, ಇಲ್ಲೊಂದಿದೆ, ಅಂದರೆ 2 is the zeros of the polynomial, ಅಂದರೆ 2 is the zeros of polynomial ಅಂತ ಬರೀಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್ ದ ರೂಟ್ಸ್ ಆಫ್ ದ ಕ್ವಾಡ್ರಿಕ್ ಇಕ್ವೇಶನ್ x of x plus 2 is equal to 0. ಅವಾಗ ಏನಾಗುತ್ತೆ, x is equal to 0 or x is equal to -2 is the right answer. Next question, in the given figure write the similarity criteria used to show that a triangle ABC is similar to the triangle QRP ಅಂತ ಹೇಳಿದೆ. ಯಾವುದು ಬರುತ್ತೆ ಸಿಮಿಲಾರಿಟಿ ಕ್ರೈಟೀರಿಯಾ ಅಂದರೆ, ದಟ್ ಈಸ್ ಆಲ್ ಸೈಡ್ಸ್ ಆರ್ ಗಿವನ್, ದಟ್ಸ್ ವೈ yes similarity criteria. Similarity criteria. Next, 2 marks questions ನೋಡ್ತಾ ಹೋಗೋಣ. 2 marks question ಇದರಲ್ಲಿ ಫಸ್ಟ್ ಡಯಾಗ್ರಾಮ್ ನೋಡಿ, ಸೈನ್ ಆಲ್ಫಾ ಅಂತ ಕೇಳಿದ್ದಾರೆ. ಸೈನ್ ಆಲ್ಫಾ ಇಸ್ equal to ಆಪೋಸಿಟ್ ಬೈ ಹೈಪಾಟಿನಸ್, ರೈಟ್? ಹೈಪಾಟಿನಸ್ ಆಪೋಸಿಟ್ ಸೈಡ್ ಆಲ್ಫಾ ಅಂದರೆ ಇಲ್ಲಿದೆ, ಆಪೋಸಿಟ್ ಸೈಡ್ ಮೀನ್ಸ್ 3, ಹೈಪಾಟಿನಸ್ ಇಸ್ 5. ಟ್ಯಾನ್ ಮೀನ್ಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್, ಆಪೋಸಿಟ್ ಇಲ್ಲಿದೆ ಥೀಟಾ, ಅದಕ್ಕೆ ಆಪೋಸಿಟ್ ಮೀನ್ಸ್ 4 ಬೈ adjacent side means 3. Okay, next question. ಇದು ನೋಡಿ
ಸೋ ಮೆನಿ ಟೈಮ್ಸ್ ಐ ಆಮ್ ಟೆಲಿಂಗ್ ದಿಸ್ ಈಸ್ ರಿಪೀಟಿಂಗ್ ಕ್ವಶನ್. ನೋಡಿ ಕಂಪಲ್ಸರಿ ಬಂದೇ ಬರ್ತೈತೆ ಅಂತ ಹೇಳಿದ್ದೆ, ಹೌದಾ? ಬಂದಿದ್ದೇವೆ ತಾನೆ? ಇಲ್ಲೂ ನೋಡಿ ಇದು ಸಹ ಕಂಪಲ್ಸರಿ 100% ಕ್ವಶನ್ಸ್ ಅಂತ ಹೇಳಿದ್ದೆ ನಾನು ಲಾಸ್ಟ್ ನಾನು ವಿಡಿಯೋಸಲ್ಲಿ ಎಲ್ಲವೂ ಹೇಳಿದ್ದೀನಿ, ಬಂದಿದ್ದಾವೆ ನೋಡಿ. ಇದು ಸಾಲ್ವ್ ಮಾಡ್ಕೊಂಡು ಕ್ಯಾನ್ಸಲ್ ಆಗುತ್ತೆ. 3x6 = 12 ಆಗುತ್ತೆ. x = 12/3 ಅಂದರೆ 3 1 3 4 ಅಂದರೆ x = 4 ಆಯಿತು. ಇಫ್ x = 4 ದೆನ್ y ಈಕ್ವಲ್ಸ್ ಅಂದರೆ 4 - y = 2 ಆಗುತ್ತೆ. ದೆನ್ y 4 - 2 + y = 2 ಆಯಿತು. ಓಕೆ, ನೆಕ್ಸ್ಟ್ ಒನ್ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಿಕ್ ಇಕ್ವೇಷನ್ ಅಂತ ಕೇಳಿದರೆ x² + 8x + 12 = 0 ಅಂತ. ಇದನ್ನು ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗೋಣ. 12x² ಆಗುತ್ತೆ. ಇದನ್ನು 2 ಟರ್ಮ್ಸ್ ಆಗಿ ಬರಬೇಕು. 4 3s 12. ಆದರೆ ಈ ಮಿಡಲ್ ಟರ್ಮ್ ಬರೋದಿಲ್ಲ ನಮಗೆ. ಅವಾಗ ಅದಕ್ಕೆ ಏನು ಮಾಡೋಣ, ಬೇರೆದರಲ್ಲಿ ಟ್ರೈ ಮಾಡ್ತಾ ಹೋಗೋಣ. 6 ಇದೆ, 6 2s 12 ಅಂತ x ಅವಾಗ x² + 8x ಬದಲಾಗಿ 6x + 2x + 12 = 0. ಇಲ್ಲಿ x ಕಾಮನ್ ತಗೊಂಡು x + 6 ಆಗುತ್ತೆ, +2 ಕಾಮನ್ ತೆಗೆದರೆ x + 6 ಆಗುತ್ತೆ. ದಟ್ ಈಸ್ = 0. x + 6 ಆಫ್ x + 2 = 0 ಆಗುತ್ತೆ. x ಏನು ಬರೀಬೋದು, -6. x -2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 6 ಕ್ವಶನ್ ಇದೆ, ಅದು ಬಿಟ್ಬಿಡೋಣ. ಫಸ್ಟ್ ಕ್ವಶನ್ ಓಕೆ, ಅದನ್ನು ಬೇಕಂದರೆ ನಾನು ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಡಿಸ್ಕ್ರಿಮಿನೆಂಟ್, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದರೆ ಡೆಲ್ಟಾ = ಮತ್ತು ನೇಚರ್ ಆಫ್ ದ ರೂಟ್ಸ್ ಹೇಳಿದ್ದಾರೆ. b² - 4ac. b² ಅಂದರೆ 4 ಹೋಲ್ ಸ್ಕ್ವೇರ್ ಮೈನಸ್ a b² - 4. a ಮೀನ್ಸ್ 1, c ಮೀನ್ಸ್ 5. 16 ಮೈನಸ್ ನೋಡಿ 20 ಆಯಿತು. ದಟ್ ಈಸ್ = -4. -4 ಅಂದರೆ ಡೆಲ್ಟಾ = -4 ಇಟ್ ಈಸ್ ಲೆಸ್ ದ್ಯಾನ್ 0 ಆಯಿತು. ಇಟ್ ಈಸ್ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಅಂದರೆ ರೂಟ್ಸ್ ಏನಾಗಿರುತ್ತೆ, ನೋ ರಿಯಲ್ ರೂಟ್ಸ್ ಅಂತ ಅರ್ಥ. ನೋ ರಿಯಲ್ ರೂಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್ ಅಂತ ಕೇಳಿದರೆ ಅದನ್ನು ಸಮ್ ಬೇಗ ಕಂಡಿಡ್ತೀನಿ ನೋಡಿ. a = 5, a = 5, d = 4 ಆಗುತ್ತೆ, n = 20 ಅಂತ ಬರೀಬೋದು. ದೆನ್ an = ಸಮ್ ಅಂತ ಕೇಳಿದ್ರಿಂದ ಸಮ್ ಇಲ್ಲಿ ಏನು ಹಾಕೊಂಡು ಬರೋದು, ಎಸ್ ಅಂತ ತಗೋಬೇಕು. ಎಸ್ n = n/2 ಆಫ್ 2a + n - 1 ಇಂಟು ಡಿ ಅಂತ ತಗೋಣ. n ವ್ಯಾಲ್ಯೂ ಎಷ್ಟಿದೆ, 20/2 ಆಫ್ 2 ಆಫ್ a ಮೀನ್ಸ್ 5 ಪ್ಲಸ್ 20 - 1 ಇಂಟು ಡಿ ಮೀನ್ಸ್ 4. ಓಕೆ, ದೆನ್ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ, ದಟ್ ಈಸ್ = ಎಸ್ 10 ಆಫ್ 10 ಪ್ಲಸ್ 19 ಇದೆ, 19 ಆಫ್ 4 ಆಗುತ್ತೆ. ಕರೆಕ್ಟಾ? 19 ಆಫ್ 4 ನೋಡಿ, ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಸಿ ಹೌ ಇಟ್ ವಿಲ್ ಗೆಟ್ ಕರೆಕ್ಟ್. ಹೆಂಗೆ ಇದು 10 ಅಂತ ಬರೆದಿದ್ದೀನಿ ನಾನು. 10 ಹೆಂಗೆ ಬಂತು, 2 1s ಎಸ್ ಕರೆಕ್ಟ್, 2 1s 2 10s ಓಕೆ ರೈಟ್, ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಗೆ. ದಟ್ ಈಸ್ = 10 ಆಫ್ 10 ಪ್ಲಸ್ 19 4s 76. 19 4s 76 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ 10 ಆಫ್ 86 ಆಗುತ್ತೆ. ದಟ್ ಈಸ್ = 860 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಇದು ತುಂಬ ಈಸಿಯಾಗಿ ಅಲ್ಲೇ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇಲ್ಲಿ 40 ಅಂದರೆ ಇದು ಸಹ 40 ಇರುತ್ತೆ. ನಿಮಗೆ ಟೋಟಲ್ ಆ್ಯಂಗಲ್ ಇದು 40 ಬಂದಿದೆ ಅಂದರೆ ವಿ ಹ್ಯಾವ್ ಟು ರೈಟ್ ದ ಆ್ಯಂಗಲ್ AOB = ಎಷ್ಟು ಆಗಬೇಕು, 80 + 40 + 40 80 ಆಯಿತು. 80 ಅಂದರೆ 100 ಇರಲೇಬೇಕು, ಹೌದಾ? ದೆನ್ AP = BP ಆಗಿರೋದ್ರಿಂದ ದಟ್ ಈಸ್ = 4 ಸೆಂಟಿಮೀಟರ್. ಅವೆರಡು ಈಕ್ವಲ್ ಇರೋದ್ರಿಂದ BP = 4 ಸೆಂಟಿಮೀಟರ್. ದಟ್ ಈಸ್ ದ ರೈಟ್ ಆನ್ಸರ್ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ಇದು ನೋಡಿ, ಇದು ತುಂಬ ಈಸಿ ಇರ್ತಕ್ಕಂಥದ್ದು. 40ನ ನಾವು ಡಿವೈಡ್ ಮಾಡ್ತಾ ಹೋಗಬೇಕು. 2 ಇಂದ 2, 2 2s 0 ಮತ್ತು 2 ಇಂದ 2 1s 0 ಮತ್ತು 2 ಇಂದ 2 5s ಮತ್ತು 5 1s. ವಿ ಕ್ಯಾನ್ ರೈಟ್ ಹಿಯರ್ 40 ವಿಲ್ ಬಿ ರಿಟರ್ನ್ ಆಸ್ 40 ಅಂತಕ್ಕಂಥದ್ದು ಹೆಂಗೆ ಬರೀಬೋದು ಅಂದರೆ 2 to the power of 1 2 3 ಇಂಟು 5 to the power of 1. ಅಲ್ಲಿ ಏನು ಕೇಳಿದ್ದಾರೆ, ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಕೇಳಿದರೆ ಎಕ್ಸ್ ವ್ಯಾಲ್ಯೂ x = 2 ಆಯಿತು. ದೆನ್ y = 3 ಬರುತ್ತೆ. z = 5. ಓಕೆ, ಎಸ್, ಇದು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕೊಂಡು ಮಾಡ್ತಕ್ಕಂಥದ್ದು. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕೊಂಡು ಮಾಡ್ತಕ್ಕಂಥದ್ದು. ಓಕೆ, ಇದು ನೋಡಿ, ಇದು ತುಂಬ ಈಸಿ. ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕೊತಿದ್ದೀನಿ. ಮಿಡ್ ಪಾಯಿಂಟ್ ಆಫ್ AC =
ಮಿಡ್ ಪಾಯಿಂಟ್ ಆಫ್ ಬಿ ಡಿ. ದೆನ್ ಎ ಸಿ ಮಿಡ್ ಪಾಯಿಂಟ್ ತೊಗೊಳ್ತಾ ಹೋಗ್ತೀನಿ. ಎಕ್ಸ್ ಪ್ಲಸ್ 1 ಡಿವೈಡ್ ಬೈ 2 ಎಕ್ಸ್ ಪ್ಲಸ್ 1 ಡಿವೈಡ್ ಬೈ 2 ಆ್ಯಂಡ್ 6 ಪ್ಲಸ್ ವೈ ಡಿವೈಡ್ ಬೈ 2 ಈಸ್ ಈಕ್ವಲ್ ಟು ದಿ 3 ಪ್ಲಸ್ 4 3 ಇಲ್ಲಿ ಈ ಕಡೆ ಬರೀತೀನಿ ನೋಡಿರಿ. 3 ಪ್ಲಸ್ 4 ಬೈ 3 ಪ್ಲಸ್ 4 ಬೈ 2 5 ಪ್ಲಸ್ 3 ಬೈ 2 ಆಗುತ್ತೆ. ಇವು ನೋಡಿ ಡೈರೆಕ್ಟಾಗಿ ತೊಗೊಳ್ಳೋಣ. ಎಲ್ಲ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 7, ಎಕ್ಸ್ ಈಸ್ ಈಕ್ವಲ್ ಟು 6 ಆಯಿತು. ಅದೇ ಥರ 6 ಪ್ಲಸ್ ವೈ ಈಸ್ ಈಕ್ವಲ್ ಟು 8 ಆಗುತ್ತೆ. ವೈ ಈಸ್ ಈಕ್ವಲ್ ಟು 2 ಆಗುತ್ತೆ. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ ನೋಡಿ, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಅಂಡ್ ಸಬ್ಸ್ಕ್ರೈಬ್ ಎವ್ರಿವನ್. ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಆನ್ಸರ್ ಸಾಲ್ವ್ ಮಾಡ್ತಾ ಹೋಗೋಣ. ಇವಾಗ 2 ಮಾರ್ಕ್ಸ್ವರೆಗೂ ಸಾಲ್ವ್ ಮಾಡೀನಿ. ಎಸ್, ಥ್ಯಾಂಕ್ ಯು ಎವ್ರಿವನ್.